ನೂತನ ಬಸ್ ನಿಲ್ದಾಣಕ್ಕಾಗಿ ಬಸ್ ಸ್ಟ್ಯಾಂಡನ್ನು ಸ್ಥಳಾಂತರಿಸಿದ ಕಾರಣ ಆಟೋ ಚಾಲಕರಿಗೆ ಭಾರೀ ಹೊಡೆತ. ಆದ್ದರಿಂದ ಇಂದು ಅರಸೀಕೆರೆ ಚಾಲಕರ ಸಂಘ ಪ್ರತಿಭಟನೆ ಮಾಡುವ ಅನಿವಾರ್ಯ ಉಂಟಾಗಿದ್ದು, ತಕ್ಷಣ ಸರ್ಕಲ್ ಇನ್ಸ್ಪೆಕ್ಟರ್ ಅರುಣ್ ಹಾಗೂ ಬಸ್ ಡಿಪೋ ಮ್ಯಾನೇಜರ್ ಆಗಮಿಸಿ ನೂತನ ಬಸ್ ನಿಲ್ದಾಣ ಆಗುವವರೆಗೂ ರಸ್ತೆ ಬದಿಯಲ್ಲಿ ನಿಲ್ಲಿಸುವಂತೆ ಆಟೋ ಚಾಲಕರಿಗೆ ಸೂಚನೆ ನೀಡಿದರು. ಆಟೋ ಸ್ಟ್ಯಾಂಡ್ ಇದೆಲ್ಲ ನಮ್ಮ ಆರ್ಡರ್ ಮಾಡ್ತೀನಿ ಮಾಡ್ಕೊಡ್ರಿ ಅವ್ರಿಗೆ. ನೀವು ಆರ್ಡರ್ ಮಾಡ್ತೀನಿ ಕ್ಲೀನ್ ಮಾಡಿದ್ದೀರಾ? ಆರ್ಡರ್ ಮಾಡಿದ್ದೀರಾ? ಪಾರ್ಕಿಂಗ್ ವ್ಯವಸ್ಥೆ ಕೊಟ್ಟಿದ್ದೀರಿ ಮೊದಲು? ಪಾರ್ಕಿಂಗ್ ವ್ಯವಸ್ಥೆಗೆ ಆರ್ಡರ್ ಆಗಿದೆ ಕೊಟ್ಟಿದ್ದೀರಿ? ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ತಾತ್ಕಾಲಿಕ ಕಟ್ಟಡ ಆಗಲ್ವಾ? ತಾತ್ಕಾಲಿಕ ಕಟ್ಟಡ ಆಗಲ್ವಾ? ಅದೇನುವಾ ನಮ್ಮ ಇದೆಲ್ಲ ಮಾತಾಡಿದ ಅದನ್ನ ನಮ್ದು ಯಾವ ನಮ್ಮ ಪಂಚರಂಗಿ ಕುಡಿದು ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಮ್ಮ ಹಾಸ್ಪಿಟಲ್ಗೆ ಒಂದು ಇದು ಬಂದಿದ್ದಾರೆ. ನಾವು ಅದು ಏನಿದೆ ಹೇಳ್ತೀವಿ ಎಲ್ಲ ಏನು ಮಾತಾಡಿಲ್ಲ ಅಂತ ಅವ್ರೇನು ಮಾತಾಡಿಲ್ಲ ಅಂತ ಹೇಳಿದ್ವಿ ಮೀಟಿಂಗ್ ಅಂತಿದ್ದಾರೆ. ನಾವು ಮಾತಾಡ್ತಿದ್ವಿ ಪ್ರಾಬ್ಲಮ್ ಆಗಲಿ ಕ್ಲೀನ್ ಮಾಡ್ತಿರ್ತಾರೆ. ನಾವು ನಿಮ್ಮ ಮಾತು ಕೇಳಿಲ್ಲ, ನಿಮ್ಮ ಮಾತು ಬಂದಿಲ್ಲ. ನಾವು ಇದು ಯಾರ್ದು ಸ್ವಂತ ಜಾಗ ಅಲ್ಲ. ಕೇಳಿಲ್ಲ ವಿಷಯ ಕೇಳಿ ಕೇಳಿದ್ರೆ ನೀವು ನಿಮ್ಮ ಒಂದು ಆಡಳಿತಲ್ಲ ಇದ್ದಾವೆ. ಅದರಿಂದ
ಇಲ್ಲ ಅಲ್ವಾ? ನೋಡಿ ಸರ್, ಈಗ ಕೇಳಿ ನಾವು ಕ್ಲೀನ್ ಮಾಡ್ತೀವಿ. ಹೇಳ್ರಿ ನೀವು ಬಂದು ಮಾತಾಡಿ ನೋಡಿ, ನೀವು ಕೇಸ್ ಪುಟ ಮಾಡಂಗೆ ಕೇಸ್ ಪುಟ ಮಾಡ್ಕೊಳ್ರಿ. ನೀವು ನಾನು ಕ್ಲೀನ್ ಮಾಡಿಸ್ಕೊಂಡು ಏನು ಕೇಸ್ ಪುಟ ಮಾಡ್ತೀರಾ? ನಿಮ್ಗೆ ಅಲ್ಲಿಗೆ ಮಾಡ್ಕೊಳ್ತಾರೆ ಸ್ವಲ್ಪ ಕ್ಲೀನ್ ಮಾಡ್ತಾರೆ. ನೀವು ಈಗ ಮಾಡ್ಕೊಳ್ರಿ. ನಾನು ಕೇಳಿ ಮಾಡಕ್ಕೆ ಈಗ ನಿಮಗೆ ಏನಾಗಿದೆ ಗೊತ್ತಾ? ಕೇಳ್ರಿ ಇಲ್ಲ ನಿಮಿಷ. ನೀವು 100 ಆಟೋ ಹೋಗಿದ್ದಾರೆ, ಅವ್ರಿಗೆ ಏನು ತೊಂದರೆ ಅದ್ರ ಬಗ್ಗೆ ನಿಮ್ಗೆ ಗಮನ ಹೇಳಿದೆ ಗೊತ್ತಾ? ಕೇಳ್ರಿ, ನಿಮಗೆ ಬರಲ್ಲ ರೀ. ಮತ್ತೆ ಇದು ಮಾತ್ರ ಹೆಂಗೆ ಬರ್ತೀವಿ ನಿಮಗೆ? ವ್ಯಾಪಾರಗಳು ಯಾರಿದ್ದಾರೆ ಅವ್ರನ್ನೆಲ್ಲ ನಾವು ಇಲ್ಲ ಹಾಕೊಳ್ಳಿ. 30 ರೋಡ್ ಟೈಮ್ ನೀವು ಆಟೋಗಳು ಹಾಕೊಂಡು ಟ್ರಾಫಿಕ್ ಜಾಮ್ ಮಾಡಿದ್ರೆ ಯಾರಿಗೆ ಗೊತ್ತಿಲ್ಲ? ಆಟೋ ಎಲ್ಲ ಒಳಗೆ ಬನ್ನಿ. ಒಳಗಡೆ ಮಾಡ್ಕೊಡ್ತಾ ಇಲ್ಲ ನೀವು. ಆಟೋದಾರಿ ಬರ್ರಿ ಅಂದ್ರೆ ನೀವೇ ಒಳಗಡೆ ಅನುಕೂಲ ಮಾಡಿರೋದು DC ಅವರು, ಆಯ್ತಾ? ಅವನ್ನೆಲ್ಲ ಅಷ್ಟು ಜನ ಹೊಟ್ಟೆ ಮುಗಿದ್ರೆ DC ಅವರು. ಮತ್ತೆ ಈಗ ನೀವು ಬಿಡ್ರಿ, ಅವ್ರು ಬಂದು ನೀವು ಆರಾಮಾಗಿ ಹೋಗಿ. ನೀವು ನೀವೇಳ್ರಿ ಬಂದು ಮಾಡ್ತಿದ್ದಾರೆ, ಕ್ಲೀನ್ ಮಾಡ್ತಾರೆ. ಮಾಡಿ 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 ಮಾಡಿ